ಸುಮಾರು ನಮ್ಮ ತಾಲೂಕಿಗೆ 30 ಕೋಟಿ ರೂಪಾಯಿ ಬರ ಪರಿಹಾರ ರೈತರ ಖಾತೆಗೆ ಜಮಾ ಆಗಿದ್ದಾವೆ. ಆದರೆ ಕೆಲವೊಂದು ಬ್ಯಾಂಕ್ಗಳು ಇವತ್ತು ಆ ಬರ ಪರಿಹಾರ ಜಮಾನವನ್ನು ರೈತರಿಗೆ ಕೊಡದೆ ತಮ್ಮ ಸಾಲದ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಹಾಗೂ ರೈತರನ್ನು ಇವತ್ತು ಸತಾಯಿಸ್ತಾ ಇವತ್ತು ಎಲ್ಲರೂ ಹೇಳ್ತೀವಿ, ದೇಶದ ಬೆನ್ನೆಲುಬು ರೈತ ರೈತ ರೈತ. ಇನ್ನೊಂದು ಕಡೆ ಹೇಳ್ತೀವಿ, ಒಕ್ಕಲಿದ್ದಾರೆ ಬಿಕ್ಕುವುದು ಜಯವೆಲ್ಲ ಅಂತ. ಆದರೆ ಇದು ಬಾಯಿ ಮಾತಿನಲ್ಲಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರತಿಯೊಬ್ಬರು ಕೂಡ, ನಾನಿರ್ಬೋದು, ನೀವಿರ್ಬೋದು, ಇವತ್ತು ಯಾವುದೇ ವ್ಯವಹಾರ ಇರ್ಬೋದು, ಇವತ್ತು ಅದಕ್ಕೆ ಪ್ರಮುಖ ಪಾತ್ರ ಅಂದರೆ ಬೆಳವಣಿಗೆ ಕಾರಣೀಕರ್ತರನ್ನು ಕೂಡ ರೈತರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅಂಥ ರೈತರನ್ನ ನಾವು ಪ್ರತಿಯೊಬ್ಬರು ಕೂಡ ವಂಚನೆ ಮಾಡುವಂತ, ಇವತ್ತು ಸತಾಯಿಸುವಂತ ಕೆಲಸ ಪದೇ ಪದೇ ಆಗ್ತಾ ಇದೆ. ಇವತ್ತು ಅರುವಷ್ಟು ಬಹಳ ಮಂದಿ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಬರ ಪರಿಹಾರ ಬಂದಿದೆ, ಆದರೆ ಬ್ಯಾಂಕರ್ಸ್ ಇವತ್ತು ನಮಗೆ ಕೊಡ್ಲಿಕ್ಕೆ ತಮ್ಮ ಸಾಲ ಖಾತೆಗೆ ಇಟ್ಕೊಂತಿದ್ದೇವೆ ಅಂತ ಹೇಳಿದ್ರೆ ಹೇಳ್ರಿ ಮ್ಯಾನೇಜರ್ಗೆ ಅಂತೇಳಿ. ಲೀಡ್ ಬ್ಯಾಂಕ್ ಕೂಡ ಗೈಡ್ ಮಾಡಿದೆ. ಸುಮಾರು 16ನೇ ತಾರೀಕಿಗೆ ಸರ್ಕ್ಯುಲರ್ ಕೂಡ ಆಗಿದೆ. ಇವತ್ತು ಏನು ಯಾರು ಕೂಡ ರೈತರ ಬರ ಪರಿಹಾರ ಅಮೌಂಟನ್ನು ಇವತ್ತು ಅವರಿಗೆ ಕೊಡ್ರಿ, ಯಾವುದೇ ಲೋನ್ ಖಾತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಡ ಅಂತೇಳಿ. ಆದರೂ ಕೂಡ ಇವತ್ತು ರೈತರಿಗೆ ತಮ್ಮ ಲೋನ್ ಖಾತೆಗೆ ಹಾಕೋದು, ಅವ್ರನ್ನ ಪದೇ ಪದೇ ಇಲ್ಲ ಇವತ್ತು ಬಾ ನಾಳೆ ಬಾ ಅಂತೇಳಿ ಸತಾಯಿಸುವಂಥ ಕೆಲಸ ಬ್ಯಾಂಕರ್ಗಳು ಎಲ್ಲ ಮಾಡ್ತಾ ಇದ್ದೇವೆ. ನಾನು ಕೂಡ ಒಬ್ಬ ಜಿಲ್ಲಾ KDC ಬ್ಯಾಂಕಿನ ನಿರ್ದೇಶಕನಾಗಿ ಹೇಳಲು ಇಚ್ಛೆ ಪಡ್ತೀನಿ. ಅಂತ ರೈತರನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲ ಬ್ಯಾಂಕರು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಆದಷ್ಟು ಏನು ಜಮಾ ಆಗಿದೆ ಸರ್ಕಾರದಿಂದ ಇವತ್ತು ಅದನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಆಗಿದೆ ಅಂತ ನೇರವಾಗಿ ಕೊಡುವ ಮೂಲಕ ಯಾವುದೇ ಸಾಲದ ಖಾತೆಗೆ ವರ್ಗಾವಣೆ ಮಾಡದೆ ರೈತರಿಗೆ ಅದನ್ನು ನೇರವಾಗಿ ನಗದು ಮೂಲಕ ಕೊಡುವಂತ ಕೆಲಸ ಎಲ್ಲ ಬ್ಯಾಂಕ್ ಮಿತ್ರರು ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತಾ, ನಮ್ಮೆಲ್ಲ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು.